ಮಂಡ್ಯದ ಮದ್ದೂರಿನಲ್ಲಿ ನಿಲ್ತಾ ಇಲ್ಲ ಧರ್ಮ ದಂಗಲ್. ನಾಳೆ 28 ಗಣಪತಿಗಳ ಸಾಮೂಹಿಕ ವಿಸರ್ಜನೆಗೆ ಅಂತ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. 20,000ಕ್ಕೂ ಹೆಚ್ಚು ಜನ ಭಾಗವಹಿಸುವಂತ ನಿರೀಕ್ಷೆ. ನಿನ್ನೆ ರಾತ್ರಿ ಆದಂತ ಘಟನೆಯನ್ನ ಯಾರೂ ಕೂಡ ಮರೆಯೋದಕ್ಕಾಗಲ್ಲ. ಗಣೇಶ ಮೆರವಣಿಗೆಯ ಮೇಲೇನೆ ಆಗಿರುವಂತ ಕಲ್ಲು ತೂರಾಟ ಅದೇ ಈಗ ಸಾಕಷ್ಟು ಚರ್ಚೆಗೀಡಾಗ್ತಾ ಇದೆ. ಅದ್ರ ಬೆನ್ನಲ್ಲೇ ನೋಡಿ ನಾಳೆ 28 ಗಣಪತಿಗಳನ್ನ ಸಾಮೂಹಿಕವಾಗಿ ವಿಸರ್ಜನೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಮದ್ದೂರಿನಲ್ಲಿ ಬಿಜೆಪಿ ಮುಖಂಡ ಎಸ್ಪಿ ಸ್ವಾಮಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯ ನಾಯಕರು ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಸುಮಾರು 20,000 ಜನ ಸೇರುವಂತ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಾರ್ಗದ ಬಗ್ಗೆ ಈಗಾಗಲೇ ಪೊಲೀಸರ ಜೊತೆ ಚರ್ಚೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಂತೇಳಿ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಏನು ತಾಲೂಕಿನಾದ್ಯಂತ ಗಣಪತಿಯನ್ನು ಎಲ್ಲೆಲ್ಲಿ ಕೂರಿಸಿದಾರೋ ಎಲ್ಲವೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ವಿಸರ್ಜನೆ ಮಾಡುವ ಒಂದು ಉದ್ದೇಶದಿಂದ ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮದ್ದೂರಿಗೆ 10 ಗಂಟೆಗೆ ಎಲ್ಲ ಹಳ್ಳಿಗಳಿಂದ ಗಣಪತಿ ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ಕೂರಿಸಿದಾರೋ ಅವರೆಲ್ಲರೂ ಕೂಡ ಗಣಪತಿನ 10 ಗಂಟೆಗೆ ನಮ್ಮ ಮದ್ದೂರು ಟಿ ಬಿ ಸರ್ಕಲ್ಗೆ ಇಲ್ಲಿಗೆ ತರ್ತಾರೆ. ಇಲ್ಲಿಂದ ಇವತ್ತಿನ ಮಧ್ಯಾಹ್ನದ ಶಾಂತಿ ಸಭೆಗೆ ನಮ್ಮ ಯಾವ ಹಿಂದೂಪರ ಸಂಘಟನೆಗಳಾಗಲಿ ಅಥವಾ ನಮ್ಮ ಹಿಂದೂಪರದ ಯಾವ ಕಾರ್ಯಕರ್ತರಾಗಲಿ ನಾವ್ಯಾರೂ ಕೂಡ ಮಧ್ಯಾಹ್ನದ ಸಭೆಗೆ ನಾವ್ಯಾರೂ ಕೂಡ ಹೋಗ್ತಾ ಇಲ್ಲ. ಕಾರಣ ಒಂದು, ನಿನ್ನೆ ಈ ಘಟನೆ ಆದಮೇಲೆ, ಮೊನ್ನೆ ಏನು ಕಲ್ಲು ತೂರಾಟ ಆಯಿತು ಗಣಪತಿ ಮೇಲೆ, ಆ ಘಟನೆ ಆದಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂಥ ಹೇಳಿಕೆಗಳಾಗ್ಬೋದು ಅಥವಾ ಈ ರಾಜ್ಯದ ಅಸಮರ್ಥ ಗೃಹ ಸಚಿವ ಈಗ ಆಗಿರುವಂಥ ಈ ಘಟನೆಗೆ ಸಂಬಂಧಪಟ್ಟಂತೆ ಮದ್ದೂರಿನಲ್ಲಿ ಏನೇನು ನಡೆದಿದೆ, ಉದ್ವಿಗ್ನ ಪರಿಸ್ಥಿತಿ ಹೇಗಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಸೌಹಾರ್ದತೆಯಿಂದ ಕೂಡಿದಂಥ ಮದ್ದೂರು ಪಟ್ಟಣ ಕೋಮು ಸಂಘರ್ಷಕ್ಕೆ ಇದೀಗ ಕಿಡಿಕಿಡಿ ಕೆಂಡವಾಗಿರ್ತಕ್ಕಂಥದ್ದು. ನಾವಿವಾಗ ಏನು ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವಿದ್ದೇವೆ. ಇದೇ ಒಂದು ಸ್ಥಳದಲ್ಲಿ ಏನು ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿರ್ತಕ್ಕಂಥದ್ದು. ನೀವೀಗ ಪೊಲೀಸ್ ವಾಹನ ಏನಿದೆ, ಈ ಪೊಲೀಸ್ ವಾಹನ ನಿಂತಂಥ ಸ್ಥಳದಲ್ಲೇ ಏನು ಗಣೇಶ ಮೂರ್ತಿಯ ಮೆರವಣಿಗೆ ಸಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಏಕಾಏಕಿ ವಿದ್ಯುತ್ ಸ್ಟ್ರೀಟ್ ಲೈಟ್ಗಳನ್ನ ಆಫ್ ಮಾಡಿ ಇಲ್ಲಿರ್ತಕ್ಕಂಥ ಹೈಟೆನ್ಷನ್ ಏನಿದೆ, ಐಮಾಸ್ಕ್ ದೀಪ ಏನಿದೆ, ಐಮಾಸ್ಕು ಮತ್ತು ಸ್ಟ್ರೀಟ್ ಲೈಟ್ನ ಕೂಡ ಏಕಾಏಕಿ ಆಫ್ ಮಾಡಿ ಕಲ್ಲು ತೂರಾಟ ನಡೆದಿದೆ ಅಂತಲೂ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇದು ಒಂದು ಒಟ್ಟು 3 ಬಡಾವಣೆಗಳು ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಸಾಮರಸ್ಯದಿಂದ ಬಾಳ್ವೆಯನ್ನು ಮಾಡ್ತಿದ್ದಂಥ, ಎಲ್ಲರೂ ಕೂಡ ಸಹೋದರತ್ವವನ್ನು ಸಾರ್ತಿದ್ದಂಥ ಈ ಒಂದು ಮದ್ದೂರು ಪಟ್ಟಣ ಇದೀಗ ಕೋಮು ಸಂಘರ್ಷಕ್ಕೆ ಈಡಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರತಿ ಹೆಜ್ಜೆಗೂ ಕೂಡ ಏನು ಕಾಕಿ ಕಣ್ಗಾವಲು ಇರ್ತಕ್ಕಂಥದ್ದು. ನೀವೀಗ ನೋಡ್ತಿರ್ತಕ್ಕಂಥ ಈ ಒಂದು ಪ್ರದೇಶ ಸಿದ್ಧಾರ್ಥ ನಗರ ಬಡಾವಣೆ. ಮತ್ತು ಈ ಒಂದು ಸಿದ್ಧಾರ್ಥ ಬಡಾವಣೆ, ಈ ರಸ್ತೆಯ ಎಡಭಾಗದಲ್ಲಿ ಈಗ ಇರ್ತಕ್ಕಂಥ ಈ ಪೊಲೀಸರು ಕಾವಲಿರ್ತಕ್ಕಂಥ ಈ ಒಂದು ಬಡಾವಣೆ, ಈ ಒಂದು ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಬಡಾವಣೆ ರಾಮ್ ರಹೀಂ ನಗರ. ಇನ್ನು ಈ ಭಾಗಕ್ಕೆ ಬಂದರೆ ಇದು ಪ್ರಮುಖವಾದಂಥ ಸ್ಥಳ, ಇದು ಮಸೀದಿ ಇರ್ತಕ್ಕಂಥ ಸ್ಥಳ. ಈ ಸ್ಥಳವೇ ಚೆನ್ನೇಗೌಡ ಬಡಾವಣೆ ಅಂತೇಳಿ. ಚೆನ್ನೇಗೌಡ ಬಡಾವಣೆ, ರಾಮ್ ರಹೀಂ ನಗರ, ಹಾಗೆ ಏನು ಸಿದ್ಧಾರ್ಥ ನಗರ, 3 ಬಡಾವಣೆಗಳು ಕೂಡ ಸೇರಿ ಇಲ್ಲಿ ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ವರ್ಗದ ಜನರು ಕೂಡ ಪ್ರತಿನಿತ್ಯ ಸಹಬಾಳ್ವೆಯಿಂದ ಸಾಮರಸ್ಯದಿಂದ ಜೀವನವನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಆದರೆ ಭಾನುವಾರ ಈ ಮಾರ್ಗವಾಗಿ, ಅಂದರೆ ಏನು ಚೆನ್ನೇಗೌಡ ಬಡಾವಣೆಯ ಈ ಮಾರ್ಗವಾಗಿ ಇತ್ತ ಸಾಗ್ತಿದ್ದಂಥ ಗಣೇಶ ಮೂರ್ತಿಯ ಮೆರವಣಿಗೆ ಸಂದರ್ಭದಲ್ಲಿ ಏಕಾಏಕಿ ಈ ಭಾಗದಿಂದ, ಅಂದರೆ ಈ ಮಸೀದಿಯ ಹಿಂಭಾಗದಿಂದ ಕಲ್ಲು ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗಿದೆ ಅಂತೇಳಿ ಕೂಡ ಇದೀಗ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಮದ್ದೂರು ಬಡಾವಣೆಯ ಈ 3 ಬಡಾವಣೆಗಳಲ್ಲಿ, ಅದರಲ್ಲೂ ಕೂಡ ಪ್ರಮುಖ ಕೇಂದ್ರವಾಗಿರ್ತಕ್ಕಂಥ ಈ ಚೆನ್ನೇಗೌಡ ಬಡಾವಣೆಯ ಈ ಮಸೀದಿಯ ಆಸುಪಾಸಿನಲ್ಲಿ ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಿರ್ತಕ್ಕಂಥದ್ದು. ಪ್ರತಿ ಕ್ಷಣಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳ ಗಸ್ತು ನಿರಂತರವಾಗಿರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ಈ ಒಂದು ಮಸೀದಿಗೆ ಅಳವಡಿಸಿರ್ತಕ್ಕಂಥ CC ಕ್ಯಾಮ್ರಾಗಳೇನಿದ್ದಾವೆ, ಈ CC ಕ್ಯಾಮ್ರಾಗಳೇ ಇದೀಗ ಸಾಕ್ಷಿಯಾಗಿರ್ತಕ್ಕಂಥದ್ದು. ಈ ಘಟನೆಗೆ ಪ್ರಮುಖ ಕಾರಣಕರ್ತರು ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚೋ ನಿಟ್ಟಿನಲ್ಲೂ ಕೂಡ ಈ CC ಕ್ಯಾಮ್ರಾಗಳು ಆಧಾರವಾಗಿರ್ತಕ್ಕಂಥದ್ದು. ಇದೇ CC ಕ್ಯಾಮ್ರಾಗಳ ಪರಿಶೀಲನೆ ನಡೆಸಿ
ಇದೀಗ ಈಗಾಗಲೇ ಸುಮಾರು 22 ಆರೋಪಿಗಳನ್ನು, ಕಲ್ಲು ತೂರಾಟಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ 22 ಆರೋಪಿಗಳನ್ನು ಬಂಧಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಘಟನೆಗೆ ಸಾಕ್ಷಿ ಆಗಿರ್ತಕ್ಕಂಥ ಅಥವಾ ಇನ್ಯಾರಾದರೂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರ ಮೇಲೂ ಕೂಡ ಈಗ ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಿಂದಾಗಿ ಇಡೀ ಈ ಬಡಾವಣೆಯ ನಾಗರಿಕರಲ್ಲಿ ಪ್ರತಿ ಕ್ಷಣವೂ ಕೂಡ ಆತಂಕದ ವಾತಾವರಣ ಮನೆ ಮಾಡಿರ್ತಕ್ಕಂಥದ್ದು. ಮನೆಯಿಂದ ಹೊರ ಬರಲಿಕ್ಕೂ ಕೂಡ ಪ್ರತಿ ಕ್ಷಣವೂ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣವೂ ಕೂಡ ಎಲ್ಲರೂ ಒಟ್ಟಾಗಿ ಕೋಮು ಸಾಮರಸ್ಯದಿಂದ, ಅಂದರೆ ಸೌಹಾರ್ದತೆಯಿಂದ, ಸಹಬಾಳ್ವೆಯಿಂದ ಜೀವನವನ್ನು ಮಾಡ್ತಿದ್ದಂಥ ಇಲ್ಲಿನ ನಾಗರಿಕರು ಇವತ್ತು ಮನೆಯಿಂದ ಹೊರಬರಲಿಕ್ಕೂ ಕೂಡ ಆತಂಕ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರ ಸರ್ಪಗಾವಲಿರ್ತಕ್ಕಂಥದ್ದು. ಪ್ರತಿ ಮಾರ್ಗದಲ್ಲೂ ಕೂಡ, ಪ್ರತಿ ರಸ್ತೆಯಲ್ಲೂ ಕೂಡ ಪೊಲೀಸರು ಗಸ್ತನ್ನು ತಿರುಗ್ತಾ ಇರ್ತಕ್ಕಂಥದ್ದು. ಯಾವುದೇ ಥರದ ಅಹಿತಕರ ಘಟನೆಗಳು ಕೂಡ ನಡೀಬಾರ್ದು ಅಂತೇಳಿ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಭಾಗದಲ್ಲಿ ಪೊಲೀಸರು ಆಗಿಂದಾಗೆ ಯಾವುದೇ ಥರದ ದುಷ್ಕರ್ಮಿಗಳಾಗಲಿ, ಕಿಡಿಗೇಡಿಗಳಾಗಲಿ ಅಥವಾ ಅಪರಿಚಿತರು ಯಾರೂ ಕೂಡ ಈ ಭಾಗಕ್ಕೆ, ಈ ಒಂದು ನಿಷೇಧಿತ ಪ್ರದೇಶಕ್ಕೆ ಬರಬಾರ್ದು ಅಂತೇಳಿ ಕೂಡ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಭಾಗ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಪ್ರತಿ ಕ್ಷಣವೂ ಕೂಡ ಜೀವಭಯದಿಂದ ಹೊರಬರಲಾಗದಂತೆ, ಮನೆಯಿಂದ ಹೊರಬರಲಿಕ್ಕೂ ಕೂಡ ಯೋಚಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ, ಈ ಒಂದು ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಏನಾಗಿತ್ತು, ಈ ಪ್ರಕರಣ ಇದೀಗ ಸಂಪೂರ್ಣವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು. ಪ್ರತಿ ಕ್ಷಣಕ್ಕೂ ಕೂಡ ಪೊಲೀಸರ ಸಂಖ್ಯೆ ಹೆಚ್ಚಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಕ್ಷಣಕ್ಕೂ ಕೂಡ ಪ್ರತಿ ರಸ್ತೆಗಳಲ್ಲೂ ಕೂಡ ಸಂಚಾರ ಮಾಡ್ತಿರ್ತಕ್ಕಂಥದ್ದು, ಗಸ್ತನ್ನು ತಿರುಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿಯ ಜನರಲ್ಲಿ ಪ್ರತಿ ಕ್ಷಣ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ.